ಒಂದು ವ್ಯಕ್ತಿ ಆರೋಗ್ಯಕ್ಕೆ ಸಂಬಂಧಪಟ್ಟು ಇಲ್ಲೇ ನಮ್ಮ ಸಮೀಪದ ಊರಿನಿಂದ ಅವರು 3 ವರ್ಷದಿಂದ ಆರೋಗ್ಯಕ್ಕೆ ಸಂಬಂಧಪಟ್ಟು ತೊಂದರೆಗೆ ಒಳಗಾಗಿರ್ತಾರೆ. ಏನು ತಿಂದರೂ ಕೂಡ ವಾಂತಿ ಆಗುವಂಥದ್ದು. ಏನೇ ಆಹಾರ ತಗೊಂಡ್ರೂ ನಿಲ್ಲಲ್ಲ. ಆ ರೀತಿಯಾದಂಥ ಸಮಸ್ಯೆಯಿಂದ ಬಳಲ್ತಾ ಇದ್ದು ಎಲ್ಲೆಲ್ಲಿ ಯಾರ್ಯಾರು ಹೇಳ್ತಾರೋ ಎಲ್ಲ ಭಾಗಗಳಿಗೂ ಕೂಡ ಸಂಚರಿಸ್ತಾರೆ. ಹೋಗದೇ ಇರುವಂಥ ಸ್ಥಳಗಳನ್ನು ಹೆಚ್ಚಿನದಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾದಂತಹದ್ದು ನಮಗೂ ಕೂಡ ಗೊತ್ತಿಲ್ಲದೆ ಇರೋವಂಥ ಊರಿನ ಹೆಸರು, ವ್ಯಕ್ತಿಗಳ ಹೆಸರುಗಳನ್ನು ಅವರು ಘಂಟಾಘೋಷವಾಗಿ ಹೇಳ್ತಾರೆ. ಅಂತ ಹೇಳಿದರೆ ಅಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ. ಆದರೂ ಕೂಡ ಯಾವುದೇ ಸಫಲತೆ ಹೇಳ್ತಕ್ಕಂಥದ್ದು ಅವರಿಗೆ ಕಂಡು ಬರಲಿಲ್ಲ. ದಿನದಿಂದ ದಿನಕ್ಕೆ ಅವರ ಆರೋಗ್ಯ ಕ್ಷೀಣಿಸ್ತಾನೆ ಇತ್ತು. ಮತ್ತು ಅಷ್ಟೇ ಅಲ್ಲದೆ ಒಂದು ಸದೆಕಡ್ಡಿಯ ಥರ ಆಗಿಬಿಟ್ಟಿದ್ರು. ಕೊನೆಗಾಗಿ ನಮ್ಮಲ್ಲಿಗೆ ಬಂದು ದರ್ಭಾ ಚಿಕಿತ್ಸೆಗೆ ಅವರನ್ನು ಒಳಪಡಿಸಲಾಯಿತು. ಮಾಡಿ ಒಂದು 3 ತಾಸು ಸತತ ಪ್ರಯತ್ನ ಹೇಳ್ತಕ್ಕಂಥದ್ದನ್ನು ನಾವು ಪಡಬೇಕಾಯಿತು. ಪಟ್ಟ ನಂತರದಲ್ಲೇ ಅವರ ಆರೋಗ್ಯ ತಕ್ಷಣಕ್ಕೆ ಸ್ವಲ್ಪ ಮಟ್ಟಿಗೆ ಸರಿ ಹೋಯಿತು. ಕಾರಣ ಹೇಗೆ ಗೊತ್ತಾಯಿತು ಅಂತ ವಿಚಾರವನ್ನು ಮಾಡಿದರೆ, ತಿನ್ನಲಿಕ್ಕೆ ಏನೇ ತಿಂದರೂ ಅವರಿಗೆ ಆ ಥರ ಆಗ್ತಾ ಇತ್ತಲ್ಲ. ಹಾಗಾಗಿ ಮನೆಯಲ್ಲೇ ಇರ್ತಕ್ಕಂಥ ಒಂದು ಸ್ವಲ್ಪ ಆಹಾರವನ್ನು ಅವರಿಗೆ ಕೊಟ್ವಿ. ಅದು ನಿಂತಿತು. ಆನಂತರದಲ್ಲೇ ಆಯಿತು, ನೀವು ಹೋಗ್ಬನ್ನಿ ಅಂತ ಹೇಳುವುದಾಗಿ ಅವರನ್ನು ನಾವು ಕಳಿಸಿ 2 ದಿವಸದ ನಂತರದಲ್ಲಿ ನಮಗೆ ಮತ್ತೆ ಪುನಃ ತಿಳಿಸೋದಕ್ಕೆ ಹೇಳಿದ್ವಿ. ಅನಂತರದಲ್ಲೇ ಅವರು 3ನೇ ದಿವಸದಲ್ಲಿ ನಮಗೆ ತಿಳಿಸಿ, ಇಲ್ಲ, ಆರೋಗ್ಯ ಸರಿ ಹೋಗಿದೆ ಮತ್ತು ಅಷ್ಟೇ ಅಲ್ಲದೆ ಆವತ್ತಿನಿಂದ ತಾನು ಆಹಾರವನ್ನು ಸರಿಯಾಗಿ ಮಾಡ್ತಾ ಇದ್ದೇನೆ. ಇನ್ನು ದೇಹದಲ್ಲಿ ಒಂದು ಚೂರು ಬೆಳವಣಿಗೆ ಆಗಬೇಕು ಅಂತ ಹೇಳಿದರೆ ದಪ್ಪ ಆದರೆ ಸಾಕು ಅಂತ ಹೇಳುವುದಾಗಿ ಹೇಳ್ತಾರೆ. ಇದು ಒಂದು ಅದ್ಭುತವಾದಂತಹ ಶಕ್ತಿ. ಈ ಶಕ್ತಿಯನ್ನು ನಾವು ಬಳಸ್ತಾ ಇದ್ದೀವಿ. ಮತ್ತು ಅಷ್ಟೇ ಅಲ್ಲದೆ ವಿಶ್ವದಾದ್ಯಂತದಲ್ಲಿ ಯಾರೂ ಮಾಡದೇ ಇರುವಂತಹ ಒಂದು ಕೆಲಸವನ್ನು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಅನಿಸ್ತದೆ. ಮತ್ತು ಅಷ್ಟೇ ಅಲ್ಲದೆ ಈ ಎಲ್ಲ ಸಾಧನೆಗಳಿಗೂ ಕೂಡ ದೈವಿಕವಾದಂತಹ ಶಕ್ತಿಯೇ ಕಾರಣ ಹೊರತು ನಾವು ಅಲ್ಲ. ಆದರೆ ಮಾನವರ ಕುಲ ಅಭಿವೃದ್ಧಿಗೋಸ್ಕರವಾಗಿ ಇಂತಹ ಒಂದು ಅದ್ಭುತವಾದಂತಹ ಶಕ್ತಿ ಭೂಮಂಡಲದಲ್ಲಿ ಇಟ್ಟಿದ್ದಾನೆ ಪರಮಾತ್ಮ. ಮತ್ತು ಅಷ್ಟೇ ಅಲ್ಲದೆ ಅದರ ಪ್ರಯೋಜನ ಹೇಳ್ತಕ್ಕಂಥದ್ದನ್ನು ಪ್ರತಿಯೊಬ್ಬರೂ ಕೂಡ ಪಡ್ಕೊಂಡ್ರೆ ಆರೋಗ್ಯ ವೃದ್ಧಿಯಿಂದ ಎಷ್ಟು ಸುಂದರವಾಗಿ ಜೀವನವನ್ನು ನಡೆಸಬಹುದು. ಅನಂತರದಲ್ಲಿ ತುಂಬ ಜನರು ಕೇಳ್ತಾ ಇದ್ರು, ನೀವು ಜ್ಯೋತಿಷಿಗಳ, ನೀವು ಚಿಕಿತ್ಸಕರ, ಏನು ಎತ್ತ ಅಂತೇಳಿ. ಹೌದು, ನಾವು ಜ್ಯೋತಿಷ್ಯ ಫಲವನ್ನೂ ಹೇಳ್ತೇವೆ, ಅನಂತರದಲ್ಲಿ ಚಿಕಿತ್ಸೆಯನ್ನು ಕೂಡ ಮಾಡ್ತೇವೆ. ಕಾರಣ ಅಂತ ಹೇಳಿದರೆ ಜ್ಯೋತಿಷ್ಯವಿಲ್ಲದೆ ಆ ಒಂದು ಕಾಯಿಲೆಯನ್ನು ಅಥವಾ ಆ ಒಂದು ಸಮಸ್ಯೆಯ ಕೇಂದ್ರವನ್ನು ಹುಡುಕುವುದು ತುಂಬ ಕಷ್ಟ. ಹಾಗಾಗಿ ಒಂದಕ್ಕೆ ಒಂದು ಬೇಕೇ ಬೇಕು. ಮತ್ತು ಅಷ್ಟೇ ಅಲ್ಲದೆ ಜ್ಯೋತಿಷ್ಯದ ಮೂಲಕವಾಗಿಯೇ ಕಂಡುಹಿಡಿದು ನಾವು ಮಾಡುವುದರಿಂದನೇ ಅದು ಅದ್ಭುತವಾದಂತಹ ರಿಸಲ್ಟನ್ನು ಕೊಡ್ತಾ ಇರತಕ್ಕಂಥದ್ದು. ಮತ್ತು ಅಷ್ಟೇ ಅಲ್ಲದೆ ಯಾರು ಸರಿಯಾಗಿ ಮಾಡ್ಕೊಳ್ತಾರೋ ಅವರಿಗೆ ಏನೂ ತೊಂದರೆಯಾಗದೆ, ಯಾವ ದೊಡ್ಡದಾದಂತಹ ಔಷಧಿಗಳು ಕೂಡ ಇಲ್ಲದೆ, ಕೇವಲ ಗಾಳಿಯ ಮುಖಾಂತರ ಎಂಬಂತಹ ರೀತಿಯಲ್ಲೇ ಅವರ ಜೀವನ ಸರಿ ಹೋಗ್ತಾ ಇರತಕ್ಕಂಥದ್ದು. ಮತ್ತು ಅಷ್ಟೇ ಅಲ್ಲದೆ ಯಾವ ಕಾಯಿಲೆಗೂ ಕೂಡ ಔಷಧಿ ಇಲ್ಲ ಅಂತ ಹೇಳುವಂತಹದ್ದು ಈ ಒಂದು ಮಂತ್ರಶಕ್ತಿಯಲ್ಲಿ ಇಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಮತ್ತು ಅಷ್ಟೇ ಅಲ್ಲದೆ ಇದರ ಸದುಪಯೋಗವನ್ನು ಪಡ್ಕೋಬೇಕು. ಗೊತ್ತಿಲ್ಲದೆ ಇದ್ದಲ್ಲಿ ನಮ್ಮದು ಒಂದಲ್ಲ ಒಂದು ವಿಡಿಯೋದಲ್ಲಿ ನಂಬರ್ಗಳು ಬರ್ತಾ ಇರುತ್ತೆ, ಅದನ್ನು ನೋಡಿ ತಿಳ್ಕೊಳ್ಳಿ. ಅದೆಲ್ಲ ಕೇಳ್ಕೊಳ್ಳಿ. ಅದೆಲ್ಲ ನಿಮ್ಮ ಅಕ್ಕಪಕ್ಕದಲ್ಲಿ ಇರತಕ್ಕಂಥವ್ರು ಯಾರಿಗಾದರೂ ಈ ವಿಚಾರಗಳು ಗೊತ್ತಿದ್ದಲ್ಲಿ
ಅವರ ಹತ್ರ ಸರಿಯಾದ ಮಾಹಿತಿಯನ್ನು ತೆಗೆದುಕೊಳ್ಳಿ. ಸುಖವಾದ ಜೀವನದಿಂದ ಇರಿ. ಮತ್ತು ಅಷ್ಟೇ ಅಲ್ಲದೆ ಇವತ್ತಿನ ದಿವಸ ವಿಶೇಷವಾಗಿ ಶುಕ್ರವಾರ ಅಂತ ಹೇಳಿದರೆ ತಾಯಿಯ ಭಗವತಿಯಾದಂತಹ ಚಾಮುಂಡಿಯ ವಾರವಾಗಿರ್ತದೆ. ಎಲ್ಲರಿಗೂ ಕೂಡ ತಾಯಿ ದುರ್ಗಾದೇವಿಯು ಅನುಗ್ರಹದಿಂದ ಒಳಿತನ್ನು ಉಂಟು ಮಾಡಿಕೊಡಲಿ.